ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಿದ್ದೀರಿ ಸರ್? ಆರಾಮಿದ್ದೀರಾ ಸರ್? ನೀವು ಆರಾಮಿದ್ದೀರಿ? ನಾವು ಆರಾಮ. ಓಕೆ, ಬನ್ನಿ ಸರ್. ಇದು ನೋಡಿ ಸರ್, ಇದು ನಮ್ಮ ಶೆಡ್ಡು. ಬರ್ರಿ, ಇನ್ಮೇಲೆ ಎಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಬರ್ರಿ. ಅದು ನೋಡಿ ಸರ್, ಅದು ಮೇವು ಸ್ಟೋರೇಜ್ ರೂಮ್. ಅದು ಟಗರ್ ಮರಿ ಸಾಕಿದ್ವಲ್ಲ, ಅವಕ್ಕೆ ಮೇವು ಸ್ಟೋರೇಜ್ ಮಾಡ್ಕೊಂತೀವಿ. ಅದು ಇಲ್ಲಿ ಮೇಲೆ ಟಗರು ವಿತ್ ಆಡುಮರಿಗಳು ಅದಾವು, ತೋರಿಸ್ತೀನಿ ಬರ್ರಿ. ಬರ್ರಿ, ಇವು 25 ದಿವಸದ ಮರಿ. ಇದ್ರ ಬಗ್ಗೆ ತೋರಿಸ್ತೀನಿ ಬರ್ರಿ ನಿಮಗೆ. ನೋಡಿ ಸರ್, ಇವು 25 ದಿವಸದ ಮರಿ ಅಷ್ಟೇ. ಹೌದಾ? ಎಷ್ಟು ಚೆನ್ನಾಗಿದೆ ಆಗ್ತದೆ, ಮೇವು ತಿಂತದವು, ಎಷ್ಟು ಚೆನ್ನಾಗಿದಾವು. ಆಮೇಲೆ ಫುಲ್ ಇಲ್ಲ ಸಾಕ್ಲೂಬಹುದು, ಮನೆ ಹತ್ರ ನೀವು ಫ್ಯಾನ್ಸಿಯಾಗಿ ಸಾಕ್ಲೂಬಹುದು. ದೊಡ್ಡದಾದ್ಮೇಲೆ ಮಾಂಸಕ್ಕೂ ಕೊಡ್ಬೋದು, ಎರಡಕ್ಕೂ ಬರುತ್ತೆ. ಇದು ಜಾಸ್ತಿ ಫ್ಯಾನ್ಸಿ ಸಾಕೋದು ಜಾಸ್ತಿ ಇದು. ಹೌದಾ? ಅಂದ್ರೆ ಇಲ್ಲಿ ನೋಡ್ರಿ, ಕಿವಿ ಫುಲ್ ವೈಟು, ಪಿಂಕ್ ಕಿವಿ. ಇದರಲ್ಲಿ ಇದಕ್ಕೆ ವ್ಯಾಲ್ಯೂ ಜಾಸ್ತಿ, ಉದ್ದನ್ ಕಿವಿ ವೈಟಿಗೆ. ಹಂಗಾಗಿ ಇವ್ರು ಸರ್, ಇದು ನಿಮಗೆ ಒಂದ್ ಮರಿ ಬಂದ್ಬಿಟ್ಟು ನಿಮ್ಗೆ 10ರಿಂದ 20,000 ಇದೆ, 15ರಿಂದ 25,000 ರೂಪಾಯಿದು ಇದೆ. 2 ವೆರೈಟಿ ಮರಿ ಇದೆ ನಮ್ಮ ಕಡೆಗೆ. ಅಕಸ್ಮಾತ್ ಯಾರಾದ್ರೂ ನಿಮ್ಮ ಹತ್ರ ಬಂದು ನಾವು ಸೇಲ್ಸ್ ಮಾಡ್ಕೋಬೇಕು, ನಾವು ಕುರಿ ಸಾಕ್ಬೇಕು, ಮರಿಗಳನ್ನು ಕೊಡ್ರಿ ಅಂತ ಕೊಡ್ತೀರಾ? ಕೊಡ್ತೀವಿ. ಇದು ಸೇಲಿಂಗ್ ಇದೆ, ಮಾಂಸಕ್ಕೂ ಇದೆ, ಎರಡಕ್ಕೂ ಬರುತ್ತೆ. ಇದು ತಗೊಂಡು ಹೋಗ್ಬೋದು, ಸಾಕ ಇಷ್ಟ ಇದೆ ಬಂದು ತಗೊಂಡು ಹೋಗ್ಬೋದು, ಕೊಡ್ತೀವಿ ಧಾರಾಳವಾಗಿ. ನೋಡ್ರಿ, ಮರಿ 20 ದಿವಸಕ್ಕೆ ಯಾವ ಮರಿನೇ ಈ ತರ ಬರಲ್ಲ. ಈ ಮರಿ ಬಂದಿದೆ. ಈಗ ನಾವೆಲ್ಲ ಮಾಮೂಲಿ ಹಳ್ಳಿಗಳಿಗೆಲ್ಲ ನಾಟಿ ಹಾಡು ಸಾಕ್ತಿವಿ. ಈ ಸೈಜಿನ ಮರಿ ಸಂತೆ ಒಳಗೆ ಕೇಳಕ್ ಹೋದ್ರೆ 2,000 ಕೊಡ್ಲಾ, 3,000 ಕೊಡ್ಲಾ ಅಂತಾರ. ಇದು ನೋಡ್ರಿ, ಫ್ಯಾನ್ಸಿ ಐತೆ, ಆಮೇಲೆ ಫಾಸ್ಟ್ ಗ್ರೋತ್. ಈ ತಳಿ ಇಲ್ಲಿದಲ್ಲ, ಇದು ರಾಜಸ್ಥಾನ್ ತಳಿ. ಇದ್ರೊಳಗೆ 3 ತಳಿ ಐತಿ: ಹೈದರಾಬಾದ್ ಸೋಜಾತು, ತೋತಾಪುರಿ, ಸಿರೋಹಿ, 3 ತಳಿ ಇದೆ. ಇದು ಎದಕ್ ಸಾಕ್ಬೇಕಂದ್ರೆ ಇದು ಸ್ವಲ್ಪ ಸ್ಪೀಡ್ ಆಗಿ ಬೆಳೆಯೋದಕ್ಕೆ, ನೋಡಕ್ ಚಂದಾಗಿರಕ್ಕೆ ಇದನ್ನ ಸಾಕ್ಬೇಕಷ್ಟೇ. ರಾಜಸ್ಥಾನ್ ತಳಿ. ಇವು 40 ಇದಾವ ಸರ್. ಇವು 40 ಇದಾವು. ಇದು 25 ದಿವಸದ್ದು, ಇದು 60 ದಿವಸದ್ದು. ಇದು ಹೌದು. ಸರ್, ಫುಡ್ ಇದಕ್ಕೆ ಬೆಳಗ್ಗೆ ಒಂದ್ ಟೈಮು ನುಚ್ಚು ಹಾಕ್ತಿವಿ, ಮೆಕ್ಕೆಜೋಳ ನುಚ್ಚು. ಒಟ್ಟೊಂದು 2-3 ತರ ನುಚ್ಚು ಮಿಕ್ಸ್ ಮಾಡಿ, ಆಮೇಲೆ ಶೇಂಗಾ ಹಿಂಡಿ, ಸೋಯಾ, ಈ ತರ ಎಲ್ಲ ಬೆಳಗ್ಗೆ ಒಂದ್ ಟೈಮ್ ನುಚ್ಚು ಹಾಕ್ತಿವಿ. ನೋಡಿ ಸರ್, ಈಗ ಹಾಕಿದೀವಿ, ಅಲ್ಲ ತಿಂತಾ ಇದಾವ. ಈಗ ಬೆಳಗ್ಗೆ ಹಾಕಿ ಮಧ್ಯಾಹ್ನ ಮೇಲೆ ಒಂದ್ ಸ್ವಲ್ಪ ಮೇವು ಕಟ್ತೀವಿ. ಅವು ಏನು ಹಾಲು ಕುಡಿತಿದ್ವು ಸರ್, 25 ದಿನ ಮರಿ ಆದ್ರೂ ಕೂಡ. ಇವು ಹಾಲು ಕುಡಿಯಲ್ಲ, ಮೇವು ನುಚ್ಚು ಎರಡೇ ಇವಕ್ಕ. ಇಲ್ಲೊಂದಿದೆ ನೋಡಿ ಸರ್, ಬರ್ರಿ ಇಲ್ಲಿ. ಇವು 40 ಇದಾವು. ಇದು ಪ್ಯೂರ್ ತೋತಾಪುರಿ. ಇದು 2 ತಿಂಗಳಿಗೆ ಇಷ್ಟು ಬಂದಿದೆ. ಇದು ಮುಸುಡಿ ನೋಡ್ರಿ, ಇದು ತೋತಾಪುರಿ ಅಂತೀವಿ ಇದಕ್ಕೆ. ಇದು ಮುಸುಡಿ ನೋಡಿ ಸರ್, ಇದು ಪಂಚು ಈ ತರ ಇರೋದು ತೋತಾಪುರಿ. ಇದು ಸೋಜಾತ್. ಇದು ವೈಟ್ ಬರುತ್ತೆ, ಪಿಂಕ್ ಕಿವಿ. ಇದು ಸೋಜಾತ್. ಇದು ಸರ್, ಅವು ಎಲ್ಲ 50-50 ಇದಾವೆ ಸರ್. ಇದು ಶಿರೋಯಿ. ಇದು ಶಿರೋಯಿ. ಆಮೇಲೆ ಇದು ತೋತಾಪುರಿ. ಮೇಂಟೆನೆನ್ಸ್ ಏನಿತ್ತು ಕಷ್ಟ ಇಲ್ಲ ಸರ್. ಇದು ನಾರ್ಮಲ್ ಫುಡ್, ನಮ್ಮ ಹೊಲದಲ್ಲಿ ಏನ್ ಸಿಗ್ತದೆ ಅದೇ ಮೇವ ಸಾಕು. ಇದಕ್ಕೇನ್ ಸ್ಪೆಷಲ್ ಏನಿಲ್ಲ. ನಾರ್ಮಲ್ ನಾಟಿ ಆಡಿಗೆಲ್ಲ ಯಾವ ತರ ಮೇಯಿಸ್ತೀವಿ ಅದೇ ತರ ಮೇಯಿಸಿದ್ರೆ ಸಾಕು. ಏನು ತೊಂದರೆ ಇಲ್ಲ. ಇದು ತೋತಾಪುರಿ. ಇದು ಗಂಡು ತೋತಾಪುರಿ. ಇದು ಬ್ರೀಡರ್. ಇದು ತೋತಾಪುರಿ ಸರ್.
ಸೇಲ್ಸ್ಗೆ ಸರ್? ಇಲ್ಲ ಇದು ನಮ್ಮ ಬ್ರೀಡ್ರಿಗೆ ಇದು ಬ್ರೀಡಿಂಗ್ ಬ್ರೀಡ್ರಿ ಅಂದ್ರೆ ಬೀಜಕ್ಕೆ ಅಂತೇಳಿ ಇಟ್ಕೊಂಡಿರ್ತೀವಿ. ಇದು ತೋತಾಪುರಿ. ಇದು ತೋತಾಪುರಿ. ಇದು ನೋಡ್ರಿ ಸೋಜಾತ್. ಸೋಜನಾ? ಆ ವೈಟ್ ಪಿಂಕ್ ಕಿವಿ ನೋಡಿದ್ರಲ್ಲ ಇದ್ರ ಮರಿ ಅದು. ಹೆಂಗೈತಿ ನೋಡ್ರಿ. ಒಂದು ಎಷ್ಟು ಕೆಜಿ ಬರ್ಬೋದು ಇದು ಸರ್? ಈಗ ಇದು ಆಲ್ರೆಡಿ ಈಗ 102 kg ಇದೆ. 102 kg. ಅದು 102 kg ಇದೆ. ಇದು 102, ಇದು 102. ಅದು 90. ಇದು ಸೋಜಾ ಅಲ್ವಾ? ಹೈದರಾಬಾದ್ ಸೋಜಾತ್. ಇದು ಹೈದರಾಬಾದ್ ಸೋಜಾ. ಹೈದರಾಬಾದ್ ಸೋಜಾತ್. ತೋತಾಪುರಿ. 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 ಇದು 2.5-3 ವರ್ಷ. 2.5-3 ವರ್ಷ ಇದು ಒಂದೊಂದಕ್ಕೆ. ಬ್ರೀಡಿಗೆ ಅಷ್ಟೇ? ಬ್ರೀಡಿಗೆ ಅಷ್ಟೇ, ಸೇಲಿಗಿಲ್ಲ. ಈಗ ಇದರಿಂದ ಮರಿಗಳು ಅಥವಾ ಬೇರೆ ಯಾವ್ದಾರು? ಇಲ್ಲ ಇದೆ ಮರಿ. ಇದರಿಂದಾನೇ ಮರಿ ಅವೆಲ್ಲ ಹಾಡು. 25 ದಿವಸದ್ದು 60 ದಿವಸದ್ದು ಎಲ್ಲ ಇದ್ರವೇ ಅವು. ಇದ್ರವೇನಾ? ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಮರಿ ಇವೆಲ್ಲ. ಬೇರೆ ಕಡೆ ಯಾವ ಒಂದು ಮರಿ ಮಾತ್ರ ತರಿಸಿರೋದಾ? ಇವು ಮಾತ್ರ ಸ್ಟಾರ್ಟಿಂಗ್ ತಗೊಂಬಂದಿವಿ. ಹಾಡು ಇವೆಲ್ಲ ಸ್ಟಾರ್ಟಿಂಗ್ ತಗೊಂಬಂದಿವಿ. ಇದರಿಂದ ಹುಟ್ಟಿರ್ತಕ್ಕಂಥ ಮರಿ ಅವೆಲ್ಲ. ಹೌದು, ನಮ್ಮ ಕರ್ನಾಟಕ ವೆದರಿಗೆ ಹೊಂದ್ಕೊಂಡಿರ್ತಕ್ಕಂಥ ಮರಿ. 20 ಟೋಟಲ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಸಾಕ್ಬೋದು. ಕೆಲವರೆಲ್ಲ ಏನ್ ಮಾಡ್ತಾರ, ರೆಡಿ ಇರೋ ಮರಿ ತಗೊಂಬರ್ತಾರ, ತಗೊಂಬಂದು 5,000ಕ್ಕೆ 4,000ಕ್ಕೆ 3,000ಕ್ಕೆಲ್ಲ ಕೊಟ್ಟು ಹೋಗ್ಬಿಡ್ತಾರ. ಆ ಮರಿ ಬದುಕಲ್ಲ. ಕೊಟ್ಟು ಒಂದು ವೀಕಿಗೆ ಡೆತ್ ಆಗುತ್ತೆ. ಇದು ಹಂಗಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತೈತೆಲ್ಲ. ಹಂಗಾಗಿ ನಮ್ಮ ವೆದರ್ಗೆ ಅಡ್ಜಸ್ಟ್ ಆಗಿದೆ ಇದು. ಕುರಿದು ಮೇಂಟೆನೆನ್ಸ್ ಯಾವ ತರ? ಈಗ ಅಕಸ್ಮಾತ್ ಆರಾಮಿಲ್ದಂಗ ಆಯ್ತು, ಏನಿಲ್ಲ, ಅವರು ಅಕ್ಕಪಕ್ಕದಲ್ಲಿ ವೆಟರ್ನರಿ ಡಾಕ್ಟರ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಮಾಹಿತಿ ಕೊಡ್ತಾರ. ಅವರೇ ಬಂದು ಸ್ಪಾಟಿಗೆ ಬಂದು ಏನಾಗಿದೆ ಏನಿಲ್ಲ ಅಂತ ನೋಡಿ ಟ್ರೀಟ್ ಕೊಡ್ತಾರ. ಅದು ಅಲ್ಪ ಸ್ವಲ್ಪ ನಾವು ಅವ್ರನ್ನ ತಿಳ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ಅವ್ರು ಬರೋ ಅವಶ್ಯಕತೆ ಇರಲ್ಲ, ನಾವೇ ಟ್ರೀಟ್ ಮಾಡ್ಬೋದು. ಇಲ್ಲಿ 100ಕ್ಕೆ 50% ನಾನೇ ಟ್ರೀಟ್ಮೆಂಟ್ ಮಾಡ್ಕೊಂತೀನಿ. ಇನ್ನು ಉಳಿಕಿದಕ್ಕೆ ಅವ್ರಿಗೆ ಕರೆಸ್ತೀವಿ ನಾವು. ಅಂದ್ರೆ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಷ್ಟು ವರ್ಷದ ಅನುಭವ ಸರ್ ಈಗ ನಿಮಗೆ ಈ ಫೀಲ್ಡಿಗೆ ಬಂದು? ನಾನು ಈ ಫೀಲ್ಡಿಗೆ ಬಂದು 2 ವರ್ಷ ಆಯ್ತು ಅನುಭವ. ಮೊದಲು ಏನು ಮಾಡ್ತಾ ಇದ್ರಿ ಸರ್ ನೀವು? ಮೊದ್ಲೇನು ಇಲ್ಲೇ ಸೂಪರ್ವೈಸರಾಗಿ ಕೆಲಸ ಮಾಡಿದ್ವಿ. ನಾವು ಸೆಟ್ ಮಾಡಿ 3 ವರ್ಷ ಆಯ್ತಲ್ಲ, ಈಗ 2 ವರ್ಷಲಿದ್ದು ನನಗೆ ಇದು ಫುಲ್ ಅಂದ್ರೆ 3 ವರ್ಷ ಸ್ಟಾರ್ಟಿಂಗ್ ತಗೊಂಬಂದು 2 ಇವು. ಹೌದು. ಒಂದು ಹೈದರಾಬಾದ್ ಫಸ್ಟ್ ಒಂದು 150 ತಗೊಂಬಂದಿದ್ವಿ. ಅದರಲ್ಲಿ ಒಂದು 50 ಡೆತ್ ಆಯ್ತು, 100 ಉಳಿತು. ಮತ್ತೆ 100 ತಗೊಂಬಂದಿವಿ. ಅದರಲ್ಲಿ ಒಂದು 10-20 ಹೋದವು. ಅವೆಲ್ಲ ಹೋಗಿ ಗಟ್ಟಿಯಾಗಿ ಉಳ್ಕೊಂಡ್ರವು ಇವಿಷ್ಟು ಈಗ ಮರಿ. ಈ ಟಗರುಗಳು ಏನಿದೆ ಸರ್ ರೇಟ್? ಇದು ಅದೇ ಸೇಮ್ ಸರ್. 440 ರೂಪಾಯಿ ಲೈವ್ ವೇಟ್, ತೂಕದ ಲೆಕ್ಕ. ಎಲ್ಲ ಬಕ್ರಿ ಹಬ್ಬಕ್ಕೆ ಸೇಲ್ ಆಗಂತ ಮರಿಗಳೇ ಸರ್ ಇವೆಲ್ಲ. ಬಕ್ರಿ ಹಬ್ಬಕ್ಕೆ ಸೇಲ್ ಆಗ್ತಾವು. ಬೇರೆ ಬೇರೆ ಎಲ್ಲಕ್ಕೆ ಒಯ್ತಿರ್ತಾರೆ ಸರ್, ಒಂದೊಂದು 2 ತೊಗೊಂಡು ಹೋಗ್ತಾರ. ನಮ್ದು ಹೆಚ್ಚಾಗಿ ಅಂದ್ರೆ ಬಕ್ರಿ ಹಬ್ಬಕ್ಕೆ ಫುಲ್ ಸೇಲಿಂಗ್. ಬೇರೆ ಯಾರು ಬಂದು ತಗೊಂಡು ಹೋಗ್ತಾರೆ. ಒಂದೆರಡು ಹೋಗ್ತಿರ್ತಾವ ಡೈಲಿ ಇದ್ದಿದ್ದೆ. ಒಂದು 2 ಅಂದ್ರೆ ನಿಮ್ಗೆ ಒಂಥರ ATM ಇದ್ದಂಗೆ ಇದು. ಬೇಕಾದ ಮಾರ್ಕೊಂಡ್ಬಿಡ್ತೀರಾ? ಹೌದು. ಶೆಡ್ ನೋಡಿ ಹೆಂಗ ಅನಿಸುತ್ತೆ ಸರ್ ನಿಮಗೆ? ಚೆನ್ನಾಗೈತೆ ಸರ್. ಇವು 60 ದಿವಸದ ಎಷ್ಟಿದೆ ಸರ್ ಇವು ಟೋಟಲು? 40. ಅದು 40 80 ಟೋಟಲ್. 80 ಮರಿ. 25 ದಿವಸದ ಇದು 60 ದಿವಸದ ಮರಿ. ನೋಡ್ರಿ ಇದು 60 ದಿವಸದ ಮರಿ ಇವೆಲ್ಲ. ಎಷ್ಟು ಕೆಜಿ ಬರ್ತವೆ ಸರ್ ಇವೆಲ್ಲ? ಈಗ 10ರಿಂದ 15-18 kg ವರೆಗೆ ಅದಾವ ಇವು. ಹೌದು. ಇವು ಎಷ್ಟು ಕೆಜಿ ತೂಗ್ತಾವೆ ಸರ್? ಇವು 7 kg 6 kg 10 kg ಒಳಗೆ ಇರ್ತವೆ. ಒಂದು 6ರಿಂದ 8 kg. 6ರಿಂದ 8. ಸಾಕಕ್ಕೆ ಮಾತ್ರ ಒಳ್ಳೆ ಮರಿ ಸರ್ ಇದು, ಸಾಕ್ಬೋದು. ಸರ್ ಇದೇನು ಫುಡ್ ಸರ್ ಇದು? ಸರ್ ಇದು ಫುಡ್ ಮೂರು ವೆರೈಟಿ ಫುಡ್ ಇದೆ ಸರ್ ಇದ್ರೊಳಗೆ. ಮೆಕ್ಕೆಜೋಳ ನುಚ್ಚು, ರೈಸ್ ಪೌಡ್ರ್, ಇದು ರೈಸ್ ಮಿಲ್ ಒಳಗೆ ಸಿಗುತ್ತೆ, ನೈಸ್ ಪಾಲಿಸ್ ತೌಡ್ ಅಂತೇಳಿ, ಅದು ಶೇಂಗಾ ಹಿಂಡಿ 3 ಮಿಕ್ಸ್ ಮಾಡಿ ಬೆಳಗ್ಗೆ ಒಂದು ಟೈಮ್ ಕೊಡ್ತೀವಿ ಸರ್ ಇದನ್ನು. ಬೆಳಗ್ಗೆ ಒಂದು ಟೈಮ್? ಬೆಳಗ್ಗೆ ಒಂದು ಟೈಮ್ ಸರ್. ಆಮೇಲೆ ಅದೇನು ಸರ್ ಹುಲ್ಲು? ಇದು ಕಾಪ್ 31 ಸರ್. ಇದು ಯಾವುದು? ಕಾಪ್ 31 ಅಂತೇಳಿ. ಕಾಪ್ 31 ಅಂತೇಳಿ ಇದು ನಮ್ಮ ಜಮೀನೊಳಗೆ ಬೆಳೆಸ್ಕೊಂಡು, ಇದು ಮರಿಗೆ ಒಳ್ಳೆ ಫುಡ್ ಸರ್. ಇದು ಸ್ಮೂತ್ ಆಗಿರುತ್ತೆ, ರಫ್ ಇರಲ್ಲ, ಒಳ್ಳೆ ಫುಡ್ ಇದು. ಆಮೇಲೆ ಫುಡ್ ಹಾಕ್ತೀರಾ ಸರ್? 3 ಟೈಮ್ ಹಾಕ್ತೀವಿ. ಬೆಳಿಗ್ಗೆ ಫಸ್ಟ್ 1 ಟೈಮ್ ನುಚ್ಚು ಕೊಡ್ತೀವಿ, 1 ತಾಸು 2 ತಾಸು ಗ್ಯಾಪ್ ಬಿಡ್ತೀವಿ. ನೆಕ್ಸ್ಟ್ ಈ ಹುಲ್ಲು ಕಟ್ತೀವಿ. ಈ ಹುಲ್ಲು ತಿಂದಾದ್ಮೇಲೆ ಮತ್ತೆ 2 ಗಂಟೆ ಮೇಲೆ ಕೊಟ್ಟು ಶೇಂಗಾ ಒಟ್ಟು ಹಾಕ್ತೀವಿ ಸರ್. ಶೇಂಗಾ ಒಟ್ಟು ಸರ್. ಶೇಂಗಾ ಒಟ್ಟು ಹಾಕ್ತೀವಿ. ಆಮೇಲೆ ಸರ್ ಇದು ಬೇಸಿಗೆ ಆಗಿರೋದ್ರಿಂದ ಏನ್ ಮಾಡ್ಬೇಕು, ಫಸ್ಟ್ ಮರಿ ತಗೊಳೋದು ದೊಡ್ಡದಲ್ಲ, ತಗೊಂಡೋಗಿ ಇಟ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಅಲ್ಲ. ಅದು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಬೇಕು.
ಯಾವ ರೀತಿ ಅಂದರೆ ಬೆಳಿಗ್ಗೆ ಏನು ಕೊಡಬೇಕು, ಮಧ್ಯಾಹ್ನ ಏನು ಕೊಡಬೇಕು, ಸಾಯಂಕಾಲ ಏನು ಕೊಡಬೇಕು, ಅದ್ರ ಜೊತೆಗೆ ನೀರು ಯಾವಾಗಲೂ ಕಂಪಲ್ಸರಿ ಬೇಕು. ಇಲ್ಲಿ ನೋಡಿ ಈ ಥರ ಯಾವಾಗಲೂ ನೀರು ಫುಲ್ಲು ಸ್ಟಾಕ್ನಲ್ಲೇ ಇಟ್ಕೋಬೇಕು ನಾವು. ಯಾಕಂದರೆ ಯಾವ ಫುಡ್ ತಿಂದ ತಕ್ಷಣ ಜೀರ್ಣ ಆಗಕ್ಕೆ ನೀರು ಬೇಕೇ ಬೇಕು. ಇದು ಇಲ್ಲ ಅಂದರೆ ಕಷ್ಟ ಆಗ್ತದೆ ಸರ್. ಆಮೇಲೆ ಮೇನು ಶೆಡ್ ಕೂಡ ನೀಟ್ ಇರಬೇಕು. ನೀಟ್ನೆಸ್ ಚೆನ್ನಾಗಿದೆ ಸರ್. ಹಾಂ, ಶೆಡ್ ಕೂಡ ನೀಟಾಗಿ ನೋಡ್ರಿ. ಮರಿನು ಹುಟ್ಟಿದಾಗ್ಲಿಂದ ಒಂದ್ಸಲನೂ ತೊಳೆದಿಲ್ಲ. ಇಲ್ಲಿ ನೋಡ್ರಿ ಮರಿಗಳು ಒಂದ್ಸಲನೂ ತೊಳೆದಿಲ್ಲ, ಆದ್ರೂ ಸ್ನಾನ ಮಾಡ್ಯಾರ ಕೂಡ ಐತಿ ಇದೀಗ. ಹೌದ್ರಾ? ಇಲ್ಲಿ ಕೆಳಗೆ ನೋಡ್ರಿ ಈ ತರ ನೀಟಾಗಿದ್ರೆ ಯಾವ್ದು ಗಲೀಜಾಗಲ್ಲ. ಇದು ಮ್ಯಾಟ್ ಸರ್, ಇದು ತಮಿಳ್ನಾಡಲ್ಲಿ ಸಿಗುತ್ತೆ. ಇದು ಹಾಕಿದ್ರೆ ಮರಿಗೆ ಸೇಫ್ಟಿ, ಚೆನ್ನಾಗಿ ಗ್ರೋತ್ ಬರುತ್ತೆ, ಕ್ಲೀನಾಗಿ ನೀಟ್ನೆಸ್ ಇರುತ್ತೆ. ಬಾ 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 ಇವು ನೋಡ್ರಿ ಫುಲ್ ಫ್ರೆಂಡ್ಲಿ ಇವು. ಮನ್ಯಾಗ ಮಗು ಥರ ಇದನ್ನ ಟ್ರೀಟ್ ಮಾಡ್ಬೋದು. ಒಳ್ಳೆ ಫ್ರೆಂಡ್ಲಿ ಆಗಿರ್ತಾವ ಮರಿ. ನೋಡ್ರಿ ಕಿವಿ ಎಷ್ಟು ಉದ್ದ ಐತಿ. ಹೌದಾ? ಆಮೇಲೆ ಇದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಹತ್ರ ಬಿಟ್ರೆ ಎಲ್ಲಿ ಸಿಗಲ್ಲ ರೀ. ಇಲ್ಲೊಂದೇ. ಬಾ ಬಾ ಬಾ. ಎಲ್ಲ ಮೇಂಟೆನೆನ್ಸ್ ಎಷ್ಟು ಜನ ಇದ್ದಾರೆ ಸರ್? 4 ಜನ ಇದೀವಿ. 4 ಜನ? 3 ಲೇಬರ್ ಇದ್ದಾರೆ, ನಾನು ಇಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಷ್ಟೇನಾ ಇವು? ಇದು ಇಷ್ಟೇ. ಆಡು ಒಂದು ನೋಡಿದ್ರಲ್ಲ, ಅದು ಇದನ್ನೆಲ್ಲ ಹೊರಗಡೆ ಮೇಯ್ಸಕ್ಕೆ? ಹೌದೌದು, ಹೊರಗಡೆ ಅವಕ್ಕೆ ಏನು ಎಲ್ಲಿ ಹಾಕಿ ಮೇಯಿಸ್ಬೇಕಂತ ಏನಿಲ್ಲ, ಹೊರಗಡೆ ಎಲ್ಲಿ ಬಿಟ್ಟರು ಮೇಯ್ತೈತಿ. ಬಿಸಿಲಿಗೆ ಅಡ್ಜಸ್ಟ್ ಆಗೈತೆ, ಮಳೆಗೆ ಅಡ್ಜಸ್ಟ್ ಆಗಿದ್ದು, ಚಳಿಗೆ ಅಡ್ಜಸ್ಟ್ ಆಗಿದಾವೆ. ಆಡೆಷ್ಟಿದಾವೆ ಟೋಟಲ್? 150 ಇದಾವೆ. 150 ಟೋಟಲ್ ನಿಮ್ಮೆಲ್ಲ ಫಾರ್ಮಲ್ಲಿ ಇರೋದು? ಇದು ಒಂದು 80 ಮರಿ ಇದಾವು, ಒಂದು 150 ಹಾಡು ಇದಾವು, ಒಂದು 50 ಟ್ಯಾಗರ್ ಇದಾವೆ ಸರ್ ನಮ್ಮ ಕಡೆ ಈಗ ಸದ್ಯಕ್ಕೆ. ಒಂದು 200 ಇತ್ತು, ಒಂದು 150 ಸೇಲ್ ಮಾಡಿದ್ದೀವಿ. ಈ ಟ್ಯಾಗರಿಂದ ಒಂದು ನೋಡಿ ಬರ್ರಿ. ಅಂದರೆ ಈಗ ಸೇಲ್ಸಿಗೆ ಅಂತ ಯಾರಾದರೂ ಬಂದರೆ ನಿಮ್ಮ ನಂಬರ್ ಕೊಟ್ಟರೆ ನೀವು ಸೇಲ್ಸ್ ಮಾಡ್ತೀರಾ? ಮಾಡ್ತೀವಿ. ಇದು ನೋಡ್ರಿ, ಇದು ಹಲಿ ಅಂತ. ಯಾವುದು ಇದು? ಅಲಿ. 7 ತಿಂಗಳದ ಮರಿ ಇದು. ಹೆಸರು ಹಲಿ. ಹೆಸರು ಹಲಿ. 7 ತಿಂಗಳದ ಇದು ಮರಿ. ಜಸ್ಟ್ 7 ತಿಂಗಳು ಅಷ್ಟೇ. 7 ತಿಂಗಳು ಅಷ್ಟೇನಾ? ಉದ್ದದ ಏನಿಲ್ಲ. ನಮ್ಮ ನಾಟಿ ಮರಿ ಒಳಗೆ 7 ತಿಂಗಳಿಗೆ ಈ ಸೈಜ್ ಬರಲ್ಲ. ಕಮ್ಮಿ ಅಂದ್ರೆ 1.5-2 ವರ್ಷ ಬೇಕು. ಇದು 7 ತಿಂಗಳಿಗೆ ಈ ಸೈಜ್ ಬಂದಿದೆ. ಅಂದ್ರೆ ಸ್ಪೀಡ್ ಗ್ರೋತ್ ಅಲ್ಲ. 7 ತಿಂಗಳ ಮರಿ ಇದು. ಇದು ಟ್ಯಾಗರ್ ನೋಡಿ ಸರ್, ಮಾಂಸಕ್ಕಾಗಿ ಸಾಕಿದೀವಿ. ಮರಿ ತಗೊಂಬಂದು ಸಾಕಿ ಮಾಂಸಕ್ಕಾಗಿ. ಯಾರಿಗೂ ಇದಿಲ್ಲ, ಇಲ್ಲ. ಸಾಕಾರಿದ್ದು ತಗೊಂಡು ಹೋಗ್ಬೋದು, ತೊಂದ್ರೆ ಏನಿಲ್ಲ. ಇದು ಮಾಂಸಕ್ಕಷ್ಟೇ ಯೂಸ್ ಆಗೋದು. ಈಗ ಅಕಸ್ಮಾತ್ ಯಾರಾದ್ರೂ ಈ ವಿಡಿಯೋ ನೋಡ್ಕೊಂಡು ನಾನು ಮಾರ್ತೀನಿ ಸರ್, ನನಗೆ ಬೇಕು ಮರಿ ಅಂತಂದ್ರೆ ಕೊಡ್ತೀವಿ. ಅವರು ಸಾಕಾದ್ರೂ ಒಯ್ಲಿ, ಮಾಂಸಕ್ಕಾದ್ರೂ ಒಯ್ಲಿ, ಕೊಡ್ತೀವಿ. ಇಲ್ಲಿ ಇದು ಮಾತ್ರ ತೂಕದ ಲೆಕ್ಕ. 440 ರೂಪಾಯಿ ಕೆಜಿ ಲೈವ್ ವೇಟ್. ಈಗ ಅಕಸ್ಮಾತ್ ಸರ್ ನನಗೆ ಸ್ವಲ್ಪ ರೇಟ್ ಕಡಿಮೆ ಬೇಕು ಅನ್ನೋರು ಯಾರಾದ್ರೂ ಇದ್ರೆ? ಇಲ್ಲ ಸರ್, ಅದೇ ಕೊಡ್ತೀವಿ ಸರ್. ಅವ್ರು ಬರ್ಲಿ, ಅವ್ರು ನಮ್ಮ ಹತ್ರ ಬೇಕು ಅಂತ ಬಂದ್ರೆ ಒಂದು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಒಂದು 10-20 ರೂಪಾಯಿ. ಸರ್ ಇದು ಮಾಂಸದ್ದ ಸರ್, ಅದು ಅಲ್ಲಿ ಅಂಗಡಿ ಒಳಗೆ 750, 800 ಹಿಂಗೆಲ್ಲ ಮಾರ್ತಾರ. ಇಲ್ಲಿ ನಾವು ಆ ತರ ಏನು ಮಾರಲ್ಲ ಸರ್. ಇದು ಲೈವ್ ತೂಕ. ಈಗ ಹೆಂಗೈತಿ ಹಿಂಗ ತೂಕ ಹಾಕಿ ಕೊಡ್ತೀವಿ. 440 ರೂಪಾಯಿ, ಒಂದು 10 ರೂಪಾಯಿ, 20 ರೂಪಾಯಿ, 40 ರೂಪಾಯಿ ಕೆಜಿ. ಅಕಸ್ಮಾತ್ ಬಂದ್ರೆ ಕೊಡ್ತೀವಿ, ರೀಸನಬಲ್ ರೇಟ್ ಅಲ್ಲಿ ಅವ್ರಿಗೆ ಅನುಕೂಲ ಆಗಂಗೆ ಕೊಡ್ತೀವಿ. ನೋಡ್ರಿ ಸರ್, ಇದು ಸಾಕಕ್ಕೆ ಭಾಳ ಕಷ್ಟ ಅಂತೇಳಿ ಭಾಳ ಜನ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಇದೇನು ಸಾಕೋದೇನು ಅಷ್ಟು ಕಷ್ಟ ಅಲ್ಲ. ನಿಮಗೆ ದಿನ ಕಳೆದಂಗೆಲ್ಲ ಇದ್ರ ಜೊತೆ ಇವು ಟೈಮ್ ಪಾಸ್ ಆಗ್ತಾನೋ ನಿಮಗೆ ಅನುಭವ ಆಗ್ತೈತಿ. ಇದಕ್ಕೇನು ಜಾಸ್ತಿ ಏನು ಟೆನ್ಷನ್ ತೊಗೊಂಡು ಸಾಕಂಥದ್ದು ಅಲ್ಲಿ ಫುಡ್ ತೊಗೊಂಬರ್ಬೇಕು, ಈ ಫುಡ್ ಹಾಕ್ಬೇಕು, ಅದನ್ನು ತರ್ಬೇಕು, ಇದನ್ನು ತರ್ಬೇಕು ಏನಿಲ್ಲ. ನಿಮ್ಮ ಹೊಲ್ದಾಗ ಏನು ಮೇವು ಸಿಗ್ತೈತಿ ಅದೇ ಮೇವು ಸಾಕಿದ್ದಕ್ಕೆ. ಈಗ ಸ್ಪೆಷಲ್ಲಾಗಿ ಹೋಗಿ ನೀವು ಎಲ್ಲೋ ಖರೀದಿ ಮಾಡ್ಕೊಂಬಂದು ಚೀಲಗಟ್ಟಲೆ ತೊಗೊಂಬಂದು ಹಾಕಿದರೆ ಉಪಯೋಗ ಇಲ್ಲ. ನಿಮ್ಮ ಹತ್ರ ಮೆಕ್ಕೆಜೋಳ ಸೊಪ್ಪೆ ಇರ್ಬೋದು, ಶೇಂಗಾ ಹೊಟ್ಟು ಇರ್ಬೋದು, ನೆಲ್ಲುಲ್ಲು ಇರ್ಬೋದು, ರಾಗಿ ಹುಲ್ಲು ಇರ್ಬೋದು, ಎಣ್ಣೆ ಹುಲ್ಲು ನಿಮ್ಮ ಜಮೀನೊಳಗಿರ್ತಕ್ಕಂಥ ಹುಲ್ಲು ತಿಂದರೆ ಸಾಕಿದು ಬದುಕುತ್ತೆ, ಏನು ಟೆನ್ಷನ್ ಇಲ್ಲ. ಆಮೇಲೆ ನಿಮಗೆ ಯಾರಾದರೂ ಮರಿ ತೊಗೊಂಡೋಗಿ ಸಾಕಕ್ಕೆ ಆಸಕ್ತಿ ಇದ್ದರೆ ನಮ್ಮ ನಂಬರ್ ಹೇಳ್ತೀನಿ, ಇದು ನೋಡ್ಕೊಂಡು ಬಂದು ಕಾಂಟ್ಯಾಕ್ಟ್ ಮಾಡಿ ತೊಗೊಂಡು ಹೋಗ್ಬೋದು.
9591536616 ಬೇಕಾದರೆ ಬಂದು ಈ ಮರಿ ತೊಗೊಂಡೋಗ್ರಿ. ಸಾಕ್ಬೋದು, ಏನು ತೊಂದರೆ ಏನಿಲ್ಲ. ಒಂದ್ಸಲ ನೀವು ಸುಮ್ಮನೆ ಇಲ್ಲಪ್ಪ ಇದು ಸಾಕಕ್ಕೆ ಕಷ್ಟ ಆಗ್ತೈತೆ ಅಂತೇಳಿ ಬಾಯಲ್ಲಿ ಹೇಳಿ ಬಿಡಬೇಡ್ರಿ. ಒಂದ್ಸಲ ಒಂದು 5-10 ಮರಿ ತೊಗೊಂಡು ಸಾಕಿ ನೋಡ್ರಿ, ಆಮೇಲೆ ನಿಮಗೆ ಗೊತ್ತಾಗ್ತೈತಿ ಇದ್ರ ವ್ಯಾಲ್ಯೂ ಏನಂತ. ಆಮೇಲೆ ಒಳ್ಳೆ ಬ್ರೀಡ್ ಸರ್ ಇದು, ಈ ಬ್ರೀಡ್ ಎಲ್ಲಿ ಸಿಗಲ್ಲ ನಿಮಗೆ, ತೊಗೊಂಡೋಗ್ರಿ, ಚೆನ್ನಾಗಿದೆ. ಆಮೇಲೆ ಇದು ನೀವು ಸಾಕೋದ್ರಲ್ಲಿಂದ ಏನಾಗುತ್ತೆ ನಿಮಗೆ ಕಷ್ಟ ಯಾವ ಟೈಮ್ನಾಗ ಬರ್ತೈತಿ ಗೊತ್ತಾಗಲ್ಲ ಮನುಷ್ಯನಿಗೆ. ಅದು ಗೊತ್ತಾಗಲಾರ್ದಂಗೆ ಬಂದ್ಬಿಡ್ತೈತಿ ನಿಮಗೆ. ಅವಾಗ ಇದನ್ನು ತೊಗೊಂಡೋಗಿ ನೀವು ಎಲ್ಲಾರು ಸೇಲ್ ಮಾಡಿ ನಿಮ್ಮ ಕಷ್ಟ ಬಗೆಹರಿಸ್ಕೋಬೋದು. ಅಂದರೆ ದುಡ್ಡಿದ್ರೆ ಇರಲ್ಲ, ಇದು ಮರಿಗಳು ಪ್ರಾಣಿಗಳು ಒಟ್ಟು ಏನೋ ಒಂದು ವಸ್ತು ನಿಮ್ಮ ಹತ್ರ ಇದ್ರೆ ಏನಾರ ಮಾಡ್ಕೋಬೋದು. ಆ ರೀತಿ ಇದು ಒಂದು ಸಾಕ್ರಿ, ಚೆನ್ನಾಗಿದೆ, ಲಾಭನೂ ಚೆನ್ನಾಗೈತಿ, ನಿಮಗೆ ಟೈಮ್ ಪಾಸೂ ಆಗ್ತೈತಿ. ಸುಮ್ಮನೆ ಏನೇನೋ ಹೋಗಿ ಎಲ್ಲೆಲ್ಲೋ ಏನಾರ ಮಾಡೋದಕ್ಕಿಂತ ಅದೊಂದು ಚಿಕ್ಕದೊಂದು ಫಾರಮ್ ಮಾಡ್ಕೊಂಡು ಸಾಕಿದ್ರೆ ಚೆನ್ನಾಗಿ ಆಗ್ತೈತಿ. ಮಾಡಿ ನೋಡ್ರಿ ಅಂತ ಹೇಳ್ತೀನಿ ಸರ್ ನಾನು.